Hello friends, welcome to my channel Thunga Paakashaale. Friends, ಇವತ್ತು ದೀಪಾವಳಿ ಸ್ಪೆಷಲ್ ಆಗಿ ಕಜ್ಜಾಯ ಮಾಡೋಣ. ತುಂಬಾನೇ ಈಜಿ, ತುಂಬಾನೇ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ನಾನು ಅಕ್ಕಿ ತಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲೇ 3/4 ಕಪ್ ನಾನು ಬೆಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಒಂದು 6 ಏಲಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ, ಈ ಅಕ್ಕಿ ಫ್ರೆಂಡ್ಸ್ ನಾನು ಒಂದು ದಿನ ಫುಲ್ಲು ನೆನೆಸಿ ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಂದು ದಿನ ಫುಲ್ಲು ನೆನೆಯಬೇಕು. ಅಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಫ್ರೆಂಡ್ಸ್. ರೇಷನ್ ಅಕ್ಕಿನಾದರೂ ತೊಗೊಬೋದು, ಅಥವಾ ದೋಸೆ ಇಡ್ಲಿಗೆ ನೀವು ಬಳಸ್ತಿರಲ್ಲ ಅದಾದರೂ ತೊಗೊಬೋದು. ಕೆಂಪಕ್ಕಿನಾದರೂ ತೊಗೊಬೋದು. ಕೆಂಪಕ್ಕಿ ತೊಗೊಂಡ್ರೆ ಒಂದು ಸ್ವಲ್ಪ ಕಜ್ಜಾಯ ಕಲರ್ ಬರುತ್ತೆ. ಸೊ ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಒಂದು 2 ರಿಂದ 3 ಸಲ ವಾಶ್ ಮಾಡಿಬಿಟ್ಟು ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ, ಒಂದು ಕಾಟನ್ ವೇಲ್ ಇರ್ಬೋದು, ಟವಲ್ ಇರ್ಬೋದು, ಅದನ್ನು ತಗೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಿಸಿಲಿಗಾಗಲಿ ಫ್ಯಾನ್ ಕೆಳಗಾಗಲಿ ಹಾಕೊಬಾರ್ದು. ಇದೇ ಥರನೇ ನೆರಳಲ್ಲೇನೆ ಇದನ್ನು ಒಣಗಿಸ್ಬೇಕು ಅಂದರೆ ಫ್ರೆಂಡ್ಸ್ ಒಂದು 3/4 ಭಾಗದಷ್ಟು ಮಾತ್ರ ಒಣಗಿಸ್ಬೇಕು, ಫುಲ್ಲು ಒಣಗಿಸ್ಬಾರ್ದು ಫ್ರೆಂಡ್ಸ್. ನೋಡಿ, ಒಂದು 3/4 ಭಾಗದಷ್ಟು ಒಣಗಿದ್ರೆ ಸಾಕು ಅಕ್ಕಿ ಫ್ರೆಂಡ್ಸ್. ನೋಡಿ, ಒಂದು 20 ನಿಮಿಷ ನಾನು ಹಾರಾಕಿದ್ದೀನಿ ನೆರಳಲ್ಲೇ ಫ್ರೆಂಡ್ಸ್ ನೋಡಿ, ನಾವು ಅಕ್ಕಿನ ಈ ರೀತಿ ಮುಟ್ರೆ ನೋಡಿ, ಈ ರೀತಿ ಕೈಗೆ ಅಂಟ್ಕೊಬೇಕು ನೋಡಿ. ಒಂದು 3/4 ಭಾಗದಷ್ಟು ಅಕ್ಕಿ ಒಣಗಿದೆ ಸಾಕು ನೋಡಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಚೆ ಕಡೆ ಆಗಿರ್ಬೋದು ಫ್ಯಾನ್ ಹಾಕ್ಬಿಟ್ಟು ಒಣಗಿಸ್ಕೊಂಡು ಮಾಡಿದ್ರೆ ಕಜ್ಜಾಯ ಚೆನ್ನಾಗಿ ಬರಲ್ಲ. ಇದೇ ಥರನೇ ಒಣಗಿಸ್ಬೇಕು ಫ್ರೆಂಡ್ಸ್. ನೋಡಿ, ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಬೇಕು. ಈಗ ಇದನ್ನು ಜಲ್ದಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಜಲ್ದಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಷ್ಟು ತರಿ ಬಂದಿದೆ. ಲಾಸ್ಟಿಗೆ ಏನು ಬಂದಿರ್ತಿದೆ ತರಿಯಾಗಿ ಅದನ್ನು ತಿರ್ಗಾ ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಟ್ಟು ಆರಾಗಿ ಬಿಡಬಾರ್ದು. ನೋಡಿ, ಈ ರೀತಿ ಅಮ್ಕಿ ಹಿಡಿ ಫ್ರೆಂಡ್ಸ್. ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಉಳಿದಿರೋದು ಅಕ್ಕಿ ಏನಿದೆ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದನ್ನು ಅಷ್ಟೇ ಜಲ್ದಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಷ್ಟು ಒಟ್ಟು ಬಂದಿದೆ ಫ್ರೆಂಡ್ಸ್. ನೋಡಿ, ಈ ರೀತಿ ಅದ್ಮಿ ಹಿಡಿ ಹಿಟ್ಟನ್ನ ಫ್ರೆಂಡ್ಸ್. ಇಟ್ಟು ಒಣಗಬಾರ್ದು, ಸೊ ಅದಕ್ಕೆ ನೋಡಿ ಈ ರೀತಿ ಮಾಡಿಡಿ ಫ್ರೆಂಡ್ಸ್. ಒಂದು ಇದನ್ನೇ ಜಲ್ದಿ ಮುಚ್ಚಿಬಿಟ್ಟು ಇಡಿ ಬೆಲ್ಲದ ಪಾಕ ಆಗೋವರೆಗೂ ಫ್ರೆಂಡ್ಸ್. ನೋಡಿ, ಒಂದು ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ದಪ್ಪ ತಳ ಇರೋದು ತಗೊಳ್ಳಿ ಫ್ರೆಂಡ್ಸ್. ನಾವೇನು ಅಕ್ಕಿ ತಗೊಂಡಿದ್ವಲ್ಲ ಅದಕ್ಕೆ ನಾನು 3/4 ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. ಸಿಹಿ ಸಾಕಾಗುತ್ತೆ ಇದೇನೆ. ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಒಂದು 1/4 ಕಪ್ ಆಗೋಷ್ಟು ಫ್ರೆಂಡ್ಸ್. ನೋಡಿ, ಬೆಲ್ಲ 3/4 ಕಪ್ ಹಾಕಿದ್ದು, 1/4 ಕಪ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಸಾಕು. ನೀರಿಷ್ಟು ಫ್ರೆಂಡ್ಸ್. ನೋಡಿ, ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೋಡಿ, ಪಾಕ ಇನ್ನೂ ಬಂದಿಲ್ಲ, ಮಿಕ್ಸ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ನೋಡಿ, ಇದು ಒಂದೇಳೆ ಪಾಕ ಬಂದರೂ ಸಾಕು ಫ್ರೆಂಡ್ಸ್. ಇದು ನೋಡೋಣ ಇರಿ, ಪಾಕ ಬಂದಿದೆಯಾ ಫ್ರೆಂಡ್ಸ್. ನೋಡಿ, ಬಂದಿದೆ ಒಂದೇಳೆ ಪಾಕ ಸಾಕು. ಇಷ್ಟು ಬಂದರೆ ಫ್ರೆಂಡ್ಸ್. ನೋಡಿ, ಮಿಕ್ಸ್ ಮಾಡ್ತಾನೆ ಅಕ್ಕಿ ಹಿಟ್ಟು ಹಾಕ್ಕೊತಾ ಇರಬೇಕು ಫ್ರೆಂಡ್ಸ್. ನೋಡಿ, ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ಗಂಟು ಬಿದ್ದುಬಿಡುತ್ತೆ ಫ್ರೆಂಡ್ಸ್. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಹೈ ಫ್ಲೇಮ್ ಮಾತ್ರ ಇಡಬೇಡಿ.
ಫ್ರೆಂಡ್ಸ್ ನೋಡಿ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು. ಫ್ರೆಂಡ್ಸ್ ಗಸಗಸೆ ಬೇಕಾದರೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇಷ್ಟೇ ತೆಳುವಿರಬೇಕು. ಇದು ಕರೆಕ್ಟಾಗಿದೆ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮೆತ್ತಗೆ ಬರುತ್ತೆ, ಗಟ್ಟಿಯಾಗಲ್ಲ. ಇಷ್ಟಿರಬೇಕು. ನೀವೇನಾದರೂ ಹಿಟ್ಟು ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ ಸಾಕು, ಇಷ್ಟಿರಬೇಕು. ನೋಡಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಸಾಕು, ಇದು ಆಯಿತು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ ಇರಬೇಕು ಫ್ರೆಂಡ್ಸ್, ನೋಡಿ ಇಷ್ಟೇ ತೆಳುವಿರಬೇಕು. ಇದು ಗಟ್ಟಿ ಆಗುತ್ತೆ ನೋಡಿ. ನೋಡಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಲಿಡ್ ಇರೋದು. ಟಿಫನ್ ಬಾಕ್ಸ್ ಇದ್ರೆ ಟಿಫನ್ ಬಾಕ್ಸ್ ಆದರೂ ತೊಗೊಬೋದು. ಒಂದು ಸ್ವಲ್ಪ ಪಾತ್ರೆಗೆ ಎಣ್ಣೆ ಸವರಿ, ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಸವರ್ಬೋದು. ಫ್ರೆಂಡ್ಸ್ ನಾವೇನೀಗ ಕಜ್ಜಾಯ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಇದು ಒಂದು ದಿನ ಫುಲ್ಲು ಬಿಡಬೇಕು. ನಿಮಗೆ ಟೈಮ್ ಇತ್ತು ಅಂದರೆ 2 ದಿನ ಬೇಕಾದರೂ ಬಿಡ್ಬೋದು, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಇದು ನಾನು 1 ದಿನ ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೀವು 2 ದಿನ ಬೇಕಾದರೂ ಇಡ್ಬೋದು, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಫ್ರೆಂಡ್ಸ್ ಇದಕ್ಕೆ ನೋಡಿ ಇದು ಇಟ್ಟು ಒಣಗಬಾರ್ದು ಫ್ರೆಂಡ್ಸ್, ಆ ರೀತಿ ಕ್ಲೋಸ್ ಮಾಡಿ ಇಡಬೇಕು. ಫ್ರೆಂಡ್ಸ್ ನೋಡಿ ನಾನು 1 ದಿನ ಬಿಟ್ಟಿದ್ದೆ ಫ್ರೆಂಡ್ಸ್, 24 ಅವರ್ಸ್ ಬಿಟ್ಟಿದ್ದೆ, ಚೆನ್ನಾಗಿ ಸೆಟ್ ಆಗಿದೆ. ಫ್ರೆಂಡ್ಸ್ ನೋಡಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತಟ್ಟೆಗೆ, ಫುಲ್ಲು ಎಣ್ಣೆ ಸವರಿ ತಟ್ಟೆ ಫುಲ್ಲು. ಫ್ರೆಂಡ್ಸ್ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳು ತಗೊಳ್ಳಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದ. ಫ್ರೆಂಡ್ಸ್ ನೋಡಿ ಈ ಸೈಜ್ ಸಾಕು. ಫ್ರೆಂಡ್ಸ್ ನೋಡಿ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ 18 ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಕಜ್ಜಾಯ ತೊಟ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಪ್ಲಾಸ್ಟಿಕ್ ಕವರ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಬಾಳೆ ಎಲೆ, ಬಟರ್ ಪೇಪರ್ ಯಾವುದಿದ್ರೂ ತೊಗೊಳ್ಳಿ ಫ್ರೆಂಡ್ಸ್. ನಾನು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ನಾನು ಈ ಸೈಜಿಂದು ಉಂಡೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ನಾನು ಈ ಸೈಜಲ್ಲಿ ನೋಡಿ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ನೋಡಿ ಮೀಡಿಯಮ್ ಆಗಿ ನಾನು ಹೊತ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ನಾನು ಒಂದು ಬಾಣಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾಯ್ದಿದೆ. ಫ್ರೆಂಡ್ಸ್ ನಾನು ಒಂದೊಂದೇ ಹಾಕ್ಕೊತಾ ಇದ್ದೀನಿ, ಬಾಣಲಿ ಚಿಕ್ಕದಿರೋದ್ರಿಂದ. ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ತಿರುಗಿ ಹಾಕ್ಕೊಳ್ಳೋಣ ನಿಧಾನಕ್ಕೆ. ಫ್ರೆಂಡ್ಸ್ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಫ್ರೆಂಡ್ಸ್ ನೋಡಿ ಒಂದು ತಟ್ಟೆ ಇಟ್ಬಿಟ್ಟು ಸ್ಟ್ರೈನರ್ ಇಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಸೋಸ್ಕೊಳ್ಳುತ್ತೆ. ನೋಡಿ ಎಣ್ಣೆ ಎಲ್ಲ ಕ್ಲೀನಾಗಿ ಸೋರುತ್ತೆ ಫ್ರೆಂಡ್ಸ್. ಈಗ ಎಲ್ಲ ಕಜ್ಜಾಯನು ಇದೇ ಥರ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಕಜ್ಜಾಯ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಫ್ರೆಂಡ್ಸ್ ಮಾಡೋದು. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.